ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸೊ ಕತೆ ಕೇಳದೆ ಹೆಂಗೆ ಪ್ರೊಡ್ಯೂಸ್ ಮಾಡಿದ್ದೀರಾ ಅಂತ ಕೆಲವರಿಗೆ ಡೌಟ್ ಬರ್ಬೋದು. ಸೊ ಕೆಲವೊಂದರ ನಾವು ನಂಬ್ತೀವಿ. ಸೊ ಆ ನಂಬಿಕೆ ಅವ್ರ ಮೇಲೆ ಇರೋ ಇಂಟ್ರೆಸ್ಟ್, ಅವ್ರಿಗೆ ಎಷ್ಟು ಎಫೆಕ್ಟ್ ಇಡ್ತಾ ಇದ್ದಾರೆ. 12 ಲಕ್ಷ ಪ್ಯಾಕೇಜ್ ಬಂದ್ರು ಬೇಡ ಅಂತ ಮೂವಿಗೆ ಮಾಡಬೇಕು ಅಂತ ಬಂದಿದ್ದ. ಅವ್ರ ಜೊತೆ ಇರೋ ಟೀಮು ಪ್ರತಿಯೊಬ್ಬರು ಎಲ್ಲ ಚಿಕ್ಕ ವಯಸ್ಸಿರೋರೆ, ಎಲ್ಲರಿಗೂ 8 ಲಕ್ಷ 9 ಲಕ್ಷ ಪ್ಯಾಕೇಜ್ ಬಂದ್ರೂ ಬೇಡ ಅಂತ ಈ ಮೂವಿ ಮೇಲೇನೆ ಪ್ರಾಣ ಇಟ್ಕೊಂಡು ಇದ್ರ ಮೇಲೇನೆ ಓಡಾಡ್ತಾ ಇದ್ರು. ಆಕ್ಚುಲಿ ನಾವು ಮಾಡಬೇಕಾದ ಮೂವಿ ಬೇರೆ ಇತ್ತು. ಒಂದು ಡೈರೆಕ್ಟರ್ ಲೇಡಿ, ಅಂದ್ರೆ ಸಂದರ್ಭ ಬಂತಲ್ಲ, ಅದಕ್ಕೆ ಹೇಳ್ಬೇಡೋ ಅದನ್ನ ಸೆಟ್ ಮಾಡಿ. ಸೊ ಬೇರೆ ಅವ್ರಿಗೆ ಪ್ರಾಮಿಸ್ ಮಾಡಿದಕ್ಕೆ ಅವ್ರ ಅರ್ಧ ಮೂವಿ ಶೂಟ್ ಮಾಡಿದ್ಮೇಲೆ ಅರ್ಧದಲ್ಲಿ ನಿಲ್ತೋಯ್ತು. ಸೊ ಸುಮಾರು ದುಡ್ಡು ಹೋಯ್ತು. ಏನ್ ಮಾಡೋದು, ಆಕ್ಟರ್ಸ್ಗೆಲ್ಲ ಮಾತು ಕೊಟ್ಬಿಟ್ಟಿದೀವಿ, ಹೆಂಗೆ ಏನಂತ ಯೋಚನೆ ಮಾಡಿದ್ಮೇಲೆ ಸೊ ಮಂಜು ಅವರು, ರಾಜಿ ಮೇಡಮ್ ಅವರು ಹಿಂದೆಯಿಂದ ಸಪೋರ್ಟ್ ಮಾಡಿ, ಇವ್ರ ಟೀಮ್ ಎಲ್ಲ ಬಂದು ನಾವು ಇದ್ವಿ ಸರ್, ಸ್ವಲ್ಪ ಸಪೋರ್ಟ್ ಮಾಡಿ ನಮ್ಗೆ ಲೈಫ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ ಮತ್ತೆ ಧೈರ್ಯ ಮಾಡಿ ಎಲ್ಲ ಹೊಸ ಸ್ಟೋರಿ ಬರ್ಕೊಂಡು ಹೊಸದಾಗೆಲ್ಲ ಪ್ಲಾನ್ ಮಾಡಿದ್ವಿ. ಏನು ಸ್ಪೆಷಲ್ ಅಂದ್ರೆ ಮೂವಿನಲ್ಲಿ ಪ್ರತಿಯೊಬ್ಬರಿಗೂ ಟಚ್ ಆಗತ್ತೆ. ಸೊ ಪ್ರತಿಯೊಬ್ಬರಿಗೆ ಕೆಲವೊಂದು ಮೆಮೊರೀಸ್ ಇರುತ್ತೆ, ಕೆಟ್ಟದಿರುತ್ತೆ, ಒಳ್ಳೇದಿರುತ್ತೆ. ನಾವು ಲೈಫ್ ಆದ್ರೆ ಹಿಂದೆ ಹೋಗಕ್ಕಾಗಲ್ವಲ್ಲ. ಸೊ ಫ್ಯಾಮಿಲಿ ಜೊತೆಗೆ ಬರೋವಾಗ ನೀವು ಅದು ಮೂವಿ ಜೊತೆಗೆ ನೋಡಿದ್ರೆ ಅದು ಸಿಂಪಲ್ ಆಗಿರುತ್ತೆ. ಬರೀ ಹಾಡು ನೋಡಿದ್ ಮಾತ್ರನೇ ನಿಮ್ಗೆ ಅದು ಎಕ್ಸ್ಟ್ರಾ ಅಂತ ಕಾಣುತ್ತೆ. ಓವರ್ ಆಲ್ ಮೂವಿನಲ್ಲಿ ನೋಡಿದ್ಮೇಲೆ ಅದು ಅಷ್ಟು ಜಸ್ಟ್ ನಮ್ಮ ಲೈಫಲ್ಲಿ ಒಂದು ಪಾರ್ಟ್. ಅದು ಲವ್ ಹೆಂಡತಿ ಮೇಲೆ ಆಗ್ಬೋದು, ಲವರ್ ಮೇಲೆ ಆಗ್ಬೋದು, ಇಲ್ಲ ಎಕ್ಸ್ ಲವರ್ ಮೇಲೆ ಆಗಿರ್ಬೋದು. ಸೊ ಅದೆಲ್ಲ ಮೆಮೊರಿ ಜಸ್ಟ್. ಸೊ ನಮ್ಮ ಲೈಫಲ್ಲೂ ಹಂಗೆ ನಡೀತವಾಗ ಅನ್ನಕ್ಕೆ ಜಸ್ಟ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಿ. ಪ್ರತಿಯೊಬ್ಬ ಯೂತ್ಗೆ ಕನೆಕ್ಟ್ ಆಗತ್ತೆ. ಇದು ಮೆಸೇಜ್ ಇದೆ, ಬಟ್ ಹೇಳಿದ್ರೆ ಮತ್ತೆ ಥ್ರಿಲ್ ಇರಲ್ಲ. ಲವ್ ಫೈಲರ್ ಆಗೋರು ಎಷ್ಟು ಜನ ಮತ್ತೆ ರಿಕವರಿ ಆಗ್ತಾ ಇದ್ದಾರೆ ಅಂತ ಒಂದು ಮೆಸೇಜ್ ಇದೆ. ಸೊ ನಿಮ್ಗೆಲ್ಲರಿಗೂ ಹೇಳ್ಕೊಡೋದೊಂದೇ, ನಮ್ಗೆ ಬಂಡವಾಳ ಬರ್ಬೇಕಂತ ನಾನು ಮೂವಿ ಮಾಡಿಲ್ಲ. ಒಂದು 10 ಜನ ಹುಡುಗರಿಗೆ ಒಂದು ಲೈಫ್ ಕೊಟ್ರೆ ಸಾಕು ಅಂತ ನಾನು ಇದು ಮಾಡಿದ್ದೀನಿ. ನನ್ನ ಲೈಫ್ ಬೆಂಗಳೂರಿಂದಾನೇ ಸ್ಟಾರ್ಟ್ ಆಗಿತ್ತು. 96 ಅಲ್ಲಿ ಅವಿನಿ ರೋಡ್ ಅಲ್ಲಿ ಒಂದು ಚಿಕ್ಕ ಕೆಲಸ ಮಾಡ್ತಾ ಇದೆ. 700 rupees ನನ್ನ ಮೊದಲ ಸ್ಯಾಲ್ರಿ. 2ನೇ ತಿಂಗಳು ಬರೋಷ್ಟಿಗೆ ನಮ್ಮ ತಾಯಿ ತೀರೋಗ್ಬಿಟ್ರು. ಅವಾಗ 1.5 ಲಕ್ಷ ನಮ್ಮ ಮನೆ ಸಾಲ. ನನ್ನ ವಯಸ್ಸು 16 ವರ್ಷ. 16 ವರ್ಷದಲ್ಲಿ 700 ರೂಪಾಯಿ ಸ್ಯಾಲ್ರಿ ತಗೊಂಡವನು 1.5 ಲಕ್ಷ ಸಾಲ ಕಟ್ಟಬೇಕಾಯ್ತು. ಸೊ ಎಂಜಾಯ್ ಮಾಡೋ ಟೈಮಲ್ಲೆಲ್ಲ ನಾನು ದುಡ್ಡಿಂದೆ ಓಡಾಡಿದೆ. ದೇವ್ರು ಇವತ್ತು ನನಗೆ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇಟ್ಟಿದ್ದಾನೆ. ಸೊ ಎಷ್ಟಿದ್ರೂ ಸಾಲಲ್ಲ, ಕೋಟಿ ಗಟ್ಲಿದ್ರೇನು ಸಾಲಲ್ಲ ಲೈಫಲ್ಲಿ. ಇದು ಸಾಕು ಅನ್ಕೊಂಡ್ರೆ ಸೊ ಮರದ ಕೆಳಗಡೆ ಮಲಗಿದ್ರೂ ನಿದ್ರೆ ಬರುತ್ತೆ. ಯಾವನ್ ಮಲಗಿದ ತಕ್ಷಣ ನಿದ್ರೆ ಬರುತ್ತೋ ಅವನ್ನೇ ಕೋಟೀಶ್ವರ. ಸೊ ನಾನು ನೆಮ್ಮದಿ ಆಗಿದ್ದೀನಿ. ಅದಕ್ಕೆ 4 ಜನರಿಗೆ ಹೆಲ್ಪ್ ಮಾಡ್ಬೇಕಂತ ನಾನು ಮುಂದೆ ಬಂದಿದ್ದೀನಿ. ನಾನು ಮಾತು ಕೊಟ್ಟೆ. ನಾನು ಬೇಸಿಕಲಿ ಚಿರಂಜೀವಿ ಫ್ಯಾನ್, ಅಭಿಮಾನಿ, ದೊಡ್ಡ ಅಭಿಮಾನಿ. ಸೊ ಅವ್ರು ಹೇಳ್ತಾರೆ ಒಂದು ಮಾತು ಕೊಡೋಕೆ ಮುಂಚೆ ಆ ಮಾತಿಗೆ ಯಜಮಾನ್ ನೀನು, ಮಾತು ಕೊಟ್ರ ಮೇಲೆ ಆ ಮಾತಿಗೆ ಬಾನಿಸ ನೀನು, ಗುಲಾಮ ನೀನು ಅಂತಾರೆ. ಮಾತು ಕೊಡೋಕೆ ಮುಂಚೆ 100 ಸಲ ಯೋಚನೆ ಮಾಡಬೇಕು. ಮಾತು ಕೊಟ್ಟ ಮೇಲೆ ಎಷ್ಟು ಕಷ್ಟ ಬಂದ್ರೂ ಅದನ್ನ ಉಳಿಸ್ಕೋಬೇಕು. ಈ ಹುಡುಗರಿಗೆ ಮಾತು ಕೊಟ್ಟಿದ್ದೀನಿ ಅಂತ ನಾನು ಎಷ್ಟು ಕಷ್ಟ ಬಂದ್ರೇನು ಅದನ್ನ ಉಳಿಸಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನನ್ನ ಹೆಸರು ಐಶ್ವರ್ಯ ದಿನೇಶ್. ನಾನು ಪ್ರೇಮ ಮಧುರಂ ಚಿತ್ರದಲ್ಲಿ ಮೇಘನಾ ಅನ್ನೋ ಪಾತ್ರ ನಿಭಾಯಿಸಿದ್ದೀನಿ. ನೀವೆಲ್ಲರೂ ಇಲ್ಲಿ ಬಂದಿದ್ದು ನಮ್ಗೆ ತುಂಬಾನೇ ಖುಷಿ ಆಗ್ತಿದೆ. ಓಕೆ, ಸೊ ನಾನು ಸ್ಕೂಲ್ ಟೈಮಿಂದನೇ ಆಕ್ಟಿಂಗ್ ಮಾಡ್ತಾ ಇದ್ದೀನಿ, ಡಾನ್ಸಿಂಗ್ ಮಾಡ್ತಾ ಇದ್ದೀನಿ. 2016 ಅಲ್ಲಿ ಮಿಸ್ ಕರ್ನಾಟಕ ಟೈಟಲ್ ಗೆದ್ದಾಗಿಂದ ನನ್ನ
ಆಗಿದ್ದು. ಅದು ಫಸ್ಟು ನಾನು 2018 ಪುನಾರಂಭ ಅಂತ ಒಂದು ಚಿತ್ರ ಮಾಡಿದ್ದೆ. ಅದಾದ್ಮೇಲೆ ಗುಡುಗುಡಿಯ ಸೇರಿ ನೋಡೋ ಅಂತ ಇನ್ನೊಂದು ಚಿತ್ರ. ಅದಾದ್ಮೇಲೆ ಡೋಂಟ್ ಟೆಲ್ ಮದರ್ ಅಂತ ಒಂದು ಇಂಡಿಪೆಂಡೆಂಟ್ ಕನ್ನಡ ಫಿಲ್ಮು. ಅದು ಬೂಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಲಾಸ್ಟ್ ತಿಂಗಳು ಪ್ರೀಮಿಯರ್ ಆಗಿತ್ತು. ಬೆಂಗಳೂರಿಗೆ ನೆಕ್ಸ್ಟ್ ವರ್ಷ ಡೈರೆಕ್ಟರ್ ತರ್ತಾ ಇದ್ದಾರೆ. ಅದಾದ್ಮೇಲೆ ಈಗ ಪ್ರೇಮ ಮಧುರಂ ಮಾಡಿದ್ದೀನಿ. ಮೇಘನಾ ಬಗ್ಗೆ ಹೇಳ್ಬೇಕಂದ್ರೆ ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಅಂಡ್ ಇಂಡಿಪೆಂಡೆಂಟ್ ಹುಡುಗಿ. ಅವಳು ಜೀವನದಲ್ಲಿ ಏನಾದ್ರೂ ಒಂದು ಸಾಧಿಸ್ಬೇಕು ಅಂತ ಹೊರಟಿರುವ ಹುಡುಗಿ. ಆದ್ರೆ ಎಲ್ಲರಿಗೂ ಜೀವನದಲ್ಲಿ ಒಂದಷ್ಟು ಚಾಲೆಂಜಸ್ ಕಷ್ಟಗಳು ಇರುತ್ತೆ. ಸೊ ಅವಳನ್ನ ಸ್ಕೂಲ್ ಟೈಮ್ ಇಂದ ಒಂದು ಕೆಲಸ ಸಿಗೋವರೆಗೂ ತೋರಿಸಿದ್ದಾರೆ ಗಾಂಧಿ ಅವರು. ಸೊ ಕ್ಯಾರೆಕ್ಟರ್ ವೈಸ್ ನಂಗೆ ತುಂಬಾನೇ ಕನೆಕ್ಟ್ ಆಯ್ತು. ಆಕ್ಟಿಂಗ್ ವೈಸು ತುಂಬಾನೇ ರೇಂಜ್ ಇತ್ತು. ಸೊ ಐ ರಿಯಲಿ ಕನೆಕ್ಟೆಡ್ ವಿತ್ ದ ಫಿಲ್ಮ್. ಅರ್ಥ ಆಗಿಲ್ಲ ಸರ್. ಹಾ, ಕಥೆಯಲ್ಲಿ ಒಂದು ಅಂದ್ರೆ ಆ ಫೀಮೇಲ್ ಲೀಡ್ ಒಂದಷ್ಟು ಸುಮ್ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಕಾಣಿಸಿಲ್ಲ. ಒಂದು ಕ್ಯಾರೆಕ್ಟರ್ ಗ್ರಾಫ್ ಇದೆ ಅದಕ್ಕೆ. ಲೈಕ್ ಅವಳು ಹೆಂಗಿರ್ತಾಳೆ, ಸ್ಕೂಲಲ್ಲಿ ಇರುವಾಗ ಹೆಂಗಿರ್ತಾಳೆ, ಕಾಲೇಜಿಗೆ ಹೋದಾಗ ಹೆಂಗ್ ಚೇಂಜ್ ಆಗ್ತಾಳೆ, ಮತ್ತೆ ಅದಾದ್ಮೇಲೆ ಕೆಲಸ ಹುಡ್ಕೋತಿಗೆ ಹೆಂಗೆ ಎಲ್ಲಾರು ಬೆಳೀತಾರಲ್ಲ ಹೋಗ್ತಾ. ಸೊ ಆತರ ಆಕ್ಟಿಂಗ್ ವೈಸ್ ನಂಗೆ ತುಂಬಾ ಇಷ್ಟ ಆಯ್ತು. ಕರೆಕ್ಟ್. ಹಾ, ಶೇಡ್ಸ್ ಇದೆ. ನಂಗೆ ತುಂಬಾ ಕನೆಕ್ಟ್ ಆಗಿದ್ದು ಸ್ಕೂಲ್ ಟೈಮ್ದು. ಯಾಕಂದ್ರೆ ನಾನು ಸ್ಕೂಲಲ್ಲಿ ಫಸ್ಟ್ ಬೆಂಚಲ್ಲಿ ಕೂರ್ತಿದ್ದೆ, ಯಾರ ಜೊತೆನು ಮಾತಾಡ್ತಿರ್ಲಿಲ್ಲ, ಜಾಸ್ತಿ ಬುಕ್ಸ್ ಅಲ್ಲೇ ಓದ್ತಿದ್ದೆ. ಸೊ ಸ್ಕ್ರಿಪ್ಟ್ ಓದಿದಾಗ ಅದು ನಂಗೆ ತುಂಬಾನೇ ಕನೆಕ್ಟ್ ಆಯ್ತು, ಇಷ್ಟ ಆಯ್ತು. ಮತ್ತೆ ಚಂದ್ರು ಸರ್ ಜೊತೆ ಆಕ್ಟ್ ಮಾಡೋದಂತೂ ಒಂದು ತುಂಬಾ ಚೆನ್ನಾಗಿತ್ತು. ಸಿಕೈ ಚಂದ್ರು ಅವರೇ. ಸಾರಿ ಸಿಕೈ ಚಂದ್ರು ಸರ್ ಅವ್ರ ಜೊತೆ ನಿಮ್ಮನ್ನು ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು ಇವತ್ತು. ಅದನ್ನ ಬಿಟ್ಟು ನನ್ನ ಫೇವ್ರೆಟ್ ಸಾಂಗ್ ಬಂದು ಆ ಲಿರಿಕಲ್ ಸಾಂಗ್ ನೀವು ಕೇಳಿಸ್ಕೊಂಡ್ರಲ್ಲ, ಸುನಿಧಿ ಗಣೇಶ್ ಅವ್ರದ್ದು. ಅದು ನಂಗೆ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ವಿಡಿಯೋನು ಅದೇ ಸ್ಕೂಲ್ ಟೈಮಲ್ಲಿ ಶೂಟ್ ಆಗಿತ್ತು. ಮತ್ತೆ ಮೌನದ ಮಾತು ತುಂಬಾ ಚಾಲೆಂಜಿಂಗ್ ಆಗಿತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಯಾಕಂದ್ರೆ ಒಂದು ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಮಾಡಿರುವಂತ ವಿಡಿಯೋ ಇದು. ಅದೇ ಟೈಮಲ್ಲಿ ಎಷ್ಟು ಸಪೋರ್ಟಿವ್ ಆಗಿ ಪ್ರೊಫೆಷನಲ್ ಆಗಿ ಗಾಂಧಿ ಅವ್ರು ಇದ್ದಿದ್ದಾರೆ ಅಂದ್ರೆ ಅವ್ರ ಸಪೋರ್ಟು ಮತ್ತೆ ಇದಿಲ್ಲದೆ ಮಾಡಕ್ ಆಗ್ತಿರ್ಲಿಲ್ಲ. ಅಂಡ್ ಮಂಜು ಸರ್ ಅಷ್ಟೇ, ಲಿಮಿಟೆಡ್ ಕ್ರೂ ಇದ್ರು, ತುಂಬಾ ಸಪೋರ್ಟಿವ್ ಆಗಿದ್ರು, ಕಂಫರ್ಟಬಲ್ ಅನ್ಸ್ರು. ಇಲ್ಲಾಂದ್ರೆ ಈ ತರ ಮಾಡಕ್ ಆಗ್ತಿರ್ಲಿಲ್ಲ. ಸಾಂಗ್ ಬಗ್ಗೆ ಹೋದ್ರೆ I was just listening to Sir Reddy Garu talking about his origins and how he came to Karnataka and how it's given him the privilege of being where he is today. As I was sitting over there, what I was thinking is, looking at the background of the origins, why are they doing a Kannada film? Why not in Telugu, right? But the fact that they've come here and they've accepted this as a home, and therefore they've accepted the language as their mother tongue. It's, I think, a sense of pride for Karnataka, and I think we should give them a big hand for that. Number two, speaking of Gandhi, I've known him over the last 2 years. I've also seen his struggles from afar. Sir also briefly said about whatever struggles there were. I will not get into that again. But he always had this verve that he will achieve it. And he used to ask me, "Sir, do you think I'm capable?" I asked him only one question. "Do you have a producer?" He said, "Yes." I said, "Does a producer believe in you?" He said, "Yes." So I said, "Where is the doubt?" So today I'm sitting here proudly on stage with both of them. God bless you both and wish you and your team all success. Thank you very much. ರೆಡ್ಡಿ ಅಂತ. ಸೊ ಇದು ನನ್ನ ಮೊದಲನೇ ಸಿನಿಮಾ, ರಿಟನ್, ಡೈರೆಕ್ಟೆಡ್ ಆ್ಯಂಡ್ ಆ್ಯಕ್ಟೆಡ್. ಸೊ 2 ವರ್ಷ ಇದ್ರ ಮೇಲೆ 2 ವರ್ಷ ಆಯಿತು ಈ ಪ್ರಾಜೆಕ್ಟ್ ಇದಾಗೋದಕ್ಕೆ. ಒಂದು 2 ವರ್ಷದ ಕನಸು ಅನ್ನೋಕ್ಕಾಗಲ್ಲ, ಯಾಕಂದರೆ ಚಿಕ್ಕ ವಯಸ್ಸಿಂದಾನೇ ಈ ಕನಸಿತ್ತು ಆ್ಯಕ್ಟರ್ ಆಗಬೇಕು ಅಂತ. ಸೊ ದೇವ್ರ ದಯೆಯಿಂದ ಇವತ್ತು ನಿಮ್ಮ ಮುಂದೆ ಈ ಥರ ಇದ್ದೀನಿ. ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ, ಟ್ರೈಲರು, ಸಾಂಗ್ಸ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾರಿಗೋಸ್ಕರ ಮಾಡಿದೀವಿ, ಯಾವ ಥರ ಸ್ಟೋರಿ ಮಾಡಿದೀವಿ ಅಂತ. ಈ ಜನ್ರೇಷನ್ ನಮ್ಮ ಯಂಗ್ಸ್ಟರ್ಸ್ಗೆ ಕನೆಕ್ಟ್ ಆಗೋ ಥರ. ಹಾಗೆ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಲವ್ ಸ್ಟೋರಿ ಆಗಿರುತ್ತೆ, ಸಕ್ಸಸ್ ಫೇಲ್ಯೂರ್ ಆಗಿರುತ್ತೆ.
ಅವ್ರೆಲ್ಲರಿಗೂ ಕನೆಕ್ಟ್ ಆಗಬೇಕು ಅನ್ನೋದನ್ನೇ ಕೋರಾಗಿ ಇಟ್ಕೊಂಡು ಮಾಡಿರೋಂಥದ್ದು. ಸ್ಕ್ರಿಪ್ಟ್ ಬರ್ಕೋಬೇಕಾದ್ರೆ ಒಂದು ಕ್ಲಿಯರ್ ಆಗಿತ್ತು ಮೈಂಡಲ್ಲಿ. ನಾನೇನು ಹೊಸದಾಗಿ ಏನು ಹೇಳಕ್ ಹೋಗ್ತಿಲ್ಲ, ನಮ್ಮೆಲ್ಲರಿಗೂ ಕನೆಕ್ಟ್ ಆಗೋ ತರ ಒಂದು ಸ್ಟೋರಿ, ಲವ್ ಸ್ಟೋರಿ ಕೋರಾಗಿ ಅದನ್ನ ಇಟ್ಕೊಂಡು ಅದ್ರ ಸುತ್ತ ಎಷ್ಟಾಗುತ್ತೋ ಅಷ್ಟು ಥಿಯೇಟರ್ ಬಂದವ್ರಿಗೆ ನನಗದೇ ಸ್ಟಾರ್ಟಿಂಗ್ ಎಂಡಿಂಗ್ ವರೆಗೂ ನಗ್ತಾ ಇರಬೇಕು. ಅವ್ರ ನಗುನೇ ನನಗೆ ಚಪ್ಪಾಳೆ, ಅವ್ರ ನಗುನೇ ನನಗೆ ಏನ್ ಹೇಳೋದು, ಆಶೀರ್ವಾದ, ಬ್ಲೆಸ್ಸಿಂಗ್. ಅದೇ ನನಗೆ ಬೇಕಾಗಿದ್ದು. ಅವ್ರು ನಕ್ಕಿದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್. ಅದು ಸ್ಕಿಟ್ ಮಾಡ್ಬೇಕಾದ್ರೂ ಅದೇ, ಆಡಿಯನ್ಸ್ ನಕ್ಕಿದ್ರೆ ಇನ್ನೂ ಜೋರಾಗಿ ಪರ್ಫಾರ್ಮ್ ಮಾಡ್ತಿದ್ವಿ. ಸೊ ಎಂಟರ್ಟೈನ್ ಮಾಡಬೇಕು ಅಂತಾನೆ ಮಾಡಿರೋ ಸಿನಿಮಾ ಇದು, ಅಷ್ಟೇ. ಇಲ್ಲ ಸರ್, ಒಂದು 5 ವರ್ಷ ಅಸಿಸ್ಟೆಂಟ್ ಡೈರೆಕ್ಟರ್ ಇಲ್ಲಿ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೆ. ಆಕ್ಟಿಂಗ್ಗೋಸ್ಕರ ಪುಣೆಯಲ್ಲಿ MIT ಯೂನಿವರ್ಸಿಟಿ ಇದೆ, ಅಲ್ಲಿ ವರ್ಕ್ಶಾಪ್ ಮಾಡಿದ್ದೆ. ಮತ್ತೆ ಅತುಲ್ ಮುಂಗಿ ಅವ್ರದ್ದೊಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ. ಹಾಗೆ ಅನೂಪ್ ಅಗಸ್ತಿ ಅವ್ರದ್ದು ಆಕ್ಟಿಂಗ್ ವರ್ಕ್ಶಾಪ್ಸ್ ಇದೆ. ನನಗೆ ಅಳೋದು ಬರ್ತಿರ್ಲಿಲ್ಲ, ಕಾಮಿಡಿ ಮಾಡ್ಬಿಡ್ತಿದ್ದೆ. ನನಗೆ ಅಳೋದು ಹೇಳ್ಕೊಟ್ಟಿದ್ದು ಅನೂಪ್ ಅಗಸ್ತಿ ಅವರು. ಸೈಂಟಿಫಿಕಲಿ ಗ್ಲಿಸರಿನ್ ಇಲ್ಲದೆ ಸೈಂಟಿಫಿಕಲಿ ಹೇಗೆ ಅಳೋದು ಅಂತ ಅನೂಪ್ ಅವ್ರ ಹತ್ರ ಕಲಿತೆ ಸರ್. ಸ್ಟೋರಿ ನಂದೆ ಸರ್. ಸೊ ಬೇಸಿಕಲಿ ನಮ್ಮ ಸ್ಕೂಲ್ ಟೈಮ್, ಕಾಲೇಜ್ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆಗೆ ಏನಿತ್ತು, ಒಂದು ಫಸ್ಟ್ ಕೋರ್ ಐಡಿಯಾ ವಾಸ್ ಎಲ್ಲರಿಗೂ ಕನೆಕ್ಟ್ ಆಗೋ ಅಂತ ಒಂದು ಸ್ಟೋರಿ ಮಾಡೋಣ ಅಂದಾಗ ನಮ್ಮ ಸುತ್ತಮುತ್ತ ನಡೆದಿರೋ ಒಂದು ಲವ್ ಸ್ಟೋರೀಸ್ನ ತಗೊಂಡೆ ಇನ್ಸ್ಪೈರ್ ಆಗಿ ಬರ್ದಿರೋದು. ಸೊ ಅಷ್ಟೇ ಸರ್. ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್ ಸಿನಿಮಾ. ಸರ್ ಆಕ್ಟಿಂಗು ಡೈರೆಕ್ಷನ್ ಹೇಗೆ ಮ್ಯಾನೇಜ್ ಮಾಡಿದೆ, ಇಟ್ಸ್ ಸಿಂಪಲ್ ಆಗಿ ಇದಕ್ಕೆ ಆನ್ಸರ್ ಕೊಡೋಕ್ಕಾಗಲ್ಲ ಸರ್. ಯಾಕಂದ್ರೆ ಪ್ರೀ ಪ್ರೊಡಕ್ಷನ್ ಒಂದು ತರ ಎಕ್ಸ್ಪೀರಿಯನ್ಸ್ ಕೊಡ್ತು, ಶೂಟ್ ಒಂಥರ ಎಕ್ಸ್ಪೀರಿಯನ್ಸ್ ಕೊಡ್ತು, ಪೋಸ್ಟ್ ಪ್ರೊಡಕ್ಷನ್ ಅಂತೂ ದೇವ್ರು ತೋರಿಸ್ತು. ಸೊ ಅದ್ ಮಾಡಕ್ಕಾಯ್ತು ಅಂದ್ರೆ ಹಾನೆಸ್ಟ್ ಆನ್ಸರ್ ಹೇಳ್ತೀನಿ. ನನಗೆ ಮಂಜು ಸರ್ DOP ಇಲ್ಲಿದ್ದಾರೆ. ಸೊ ಫಸ್ಟ್ ಅವರೇ ನಿನ್ ಕೈಲಿ ಆಗತ್ತೆ, ನೀನ್ ಮಾಡು, ನಾನು ಹಿಂದೆ ಇರ್ತೀನಿ, ಸಪೋರ್ಟ್ ಆಗಿರ್ತೀನಿ ಅಂತ ಒಂದು ಧೈರ್ಯ ಕೊಟ್ಟಿದ್ದಕ್ಕೆ. ನೀವು ಫ್ರೇಮ್ಸ್ ಎಲ್ಲ ನೋಡಿದ್ರಿ, ಸಾಂಗ್ ಎಲ್ಲ ಹೇಗೆ ಬಂದಿತ್ತು. ಸೊ ಬೇಸಿಕ್ಲಿ ಅವರು ನಮ್ದು ರಿಲೇಶನ್ಶಿಪ್ ಹೇಗಿತ್ತು ಅಂದ್ರೆ ಗಂಡ ಹೆಂಡತಿ ರಿಲೇಶನ್ಶಿಪ್ ತರ ಇತ್ತು. ಏನಕ್ಕಂದ್ರೆ ಎಲ್ಲೂ ಬಿಡ್ತಿರ್ಲಿಲ್ಲ. ನಾನು ಎಡಿಟ್ಗೆ ಹೋದ್ರು ಜೊತೆಗಿರ್ತಿದ್ರು, ಶೂಟಲ್ಲೂ ಜೊತೆಗಿರ್ತಿದ್ವಿ, ಬೆಳಗ್ಗೆಯಿಂದ ನೈಟು. ಸೊ ತುಂಬಾ ಸಪೋರ್ಟ್ ಸಿಕ್ತು. ಸೊ ನಮ್ಮ ಅಫೇರ್ ಇಂದಾನೆ ಈ ಸಿನಿಮಾ ಚೆನ್ನಾಗಿ ಬಂತು. ಅದು ಓಕೆ, ಅದನ್ನ ಹೇಳ್ತೀನಿ. ಸ್ಟಾರ್ಟಿಂಗ್ ಶೂಟ್ ಅಲ್ಲಿ ಹೀರೋಯಿನ್ ಜೊತೆ ರೊಮ್ಯಾನ್ಸ್, ಒಂದು ಸಾಂಗ್ ಅಲ್ಲಿ ಬೇರೆ ತರ ಜಸ್ಟ್ ಹಿಂಗ್ ಟಚ್ ಮಾಡೋ ವಿನೋದ್ ಅವ್ರು ಇರ್ತಿದ್ರು. ಮಂಜುದರ್ ಅವರು ಲಿಟ್ರಲಿ ಟಚ್ ಮಾಡಿ ತೋರಿಸ್ತಿದ್ರು ನಮಗೆ. ನಮ್ಮೆಲ್ಲ ಕ್ಯಾಮರಾ ಮೇಲೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಲ್ಲ, ಸೊ ತೋರಿಸ್ತಿದ್ರು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ನಂದು ಬರೀ ರೊಮ್ಯಾನ್ಸ್ ಇಲ್ಲ, ಕಾಮಿಡಿ, ರಾಮ್ ಕಾಮ್. ಅದು ರಾಮ್ ಕಾಮ್. ರೊಮ್ಯಾನ್ಸ್ ಜಾಸ್ತಿ ಆಗಿಲ್ವಾ ಅನ್ನೋ ಕ್ವಶನ್ಗೆ ನನ್ನ ಕೇಳಿದ್ರೆ ಸರ್, ನನ್ಗೆ ಜಾಸ್ತಿನೇ ಅನಿಸ್ತು. ನನ್ನ ಲಿಮಿಟ್ಸ್ ದಾಟಿ ನಾನು ಮಾಡಿದ್ದೀನಿ. ನನ್ ಪರ್ಸನಲಿ ಕೇಳಿದ್ರೆ ನನಗೇನೆ ತುಂಬಾ ಜಾಸ್ತಿ ಅನಿಸ್ತು. ನನ್ನ ಕೈಲಿ ಆಗದೆ ಇರೋಷ್ಟು ನಾನು ಮಾಡಿದ್ದೀನಿ. ಬಟ್ ಅದೇ ನನಗೆ ಚಾಲೆಂಜು. ಹೌದು 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 ಹೌದು. ಇದೊಂದು ನೀವು ಕೇಳಿದ್ರೆ ನನಗೆ ಡೌಟ್ ಇತ್ತು ಸರ್, ಅದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಒಂದು ಪ್ರೈವೇಟ್ ಥಿಯೇಟರ್ ಇದು ಮಾಡಿ ಒಂದಷ್ಟು ಆಡಿಯನ್ಸ್ ನ ಕರೆದು ಕೂರಿಸಿ ಫಾರ್ಮ್ಸ್ ಎಲ್ಲ ಕೊಟ್ಟು ರಿಲೀಸ್ ಮಾಡಕ್ಕೆ ಮುಂಚೆ ಇದೊಂದು ಪ್ಲಾನ್ ಮಾಡಿದೆ ಸರ್. ಸರ್ ನನ್ಗೆ ಡೌಟ್ ಇತ್ತು, ನಾಳೆ ದಿನ ಎಲ್ಲಾದ್ರೂ ನನ್ನ ಇಂಟೆನ್ಷನ್ ಏನು, ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆಗಿ ತೋರಿಸ್ಬಿಟ್ಟು ಇದನ್ನ ಹಿಡ್ಕೊಂಡು ಜನರು ಕರೆಯೋದಾದ್ರೆ ನಾನು ಬೇರೆ ತರ ಮಸಾಲ ಸಿನಿಮಾನೇ ಮಾಡ್ತಿದ್ದೆ. ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆದ್ರೆ ಇನ್ನೂ ರೊಚ್ಚಿಗೆದ್ದು ಮಾಡೋರು ಇದ್ದಾರೆ. ಬಟ್ ಇದು ಮಾರ್ಕೆಟಿಂಗ್ ಎಲಿಮೆಂಟ್ ಅಲ್ಲ. ಪೂರ್ತಿ ಸಾಂಗ್ ನ ಫಿಲ್ಮ್ ಜೊತೆ ನೋಡ್ಬೇಕಾದ್ರೆ, ಇಲ್ಲ ಬಿಡಿ, ಬರೀ ಸಾಂಗ್ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ದೀವಲ್ಲ, ನನ್ನ ಕೇಳಿದ್ರೆ ಡಿಕೋಡ್ ಮಾಡಿದ್ರೆ ಸಾಂಗ್ ನ ಕ್ಲಿಪ್ ಬೈ ಕ್ಲಿಪ್ ಹೋಗೋಣ. ಬೀಚ್, ಮೌಂಟೇನ್. ಒಬ್ರು ಇವಾಗ ಕಾಮನ್ ಕ್ವಶನ್, ಆರ್ ಯು ಬೀಚ್ ಪರ್ಸನ್ ಮೌಂಟೇನ್ ಪರ್ಸನ್? ಒಂದು ಡೇಟ್ಗೆ ಹೋದ್ರೆ ಕೇಳೋ ಕ್ವಶನ್ಸ್. ಸೊ ಬೀಚ್ ಪರ್ಸನ್, ಮೌಂಟೇನ್ ಪರ್ಸನ್. ಒಂದು ಊಟ, ಕೆಲ್ಸದ ಮೇಲೆ ಫೋಕಸ್ ಮಾಡ್ತಾ ಊಟ ಮಾಡದೆ ಇದ್ದವ್ರನ್ನ ಕರೆದು ಪ್ರೀತಿಯಿಂದ ತಿನ್ಸೋ ಸೀನ್ಸ್.
ಇದೆಲ್ಲ ಇದೆ, ಬರೀ ಇಟ್ಸ್ ಪರ್ಸ್ಪೆಕ್ಟಿವ್ ಸರ್, ಹಿಂಗ್ ನೋಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಇದನ್ನೇ ನಾನು ಎಕ್ಸ್ಪೆರಿಮೆಂಟ್, ಐ ಮೀನ್ ನನ್ನ ಡೌಟ್ ಇತ್ತು, ಆಡಿಯನ್ಸ್ ನ ಕರೆದೆ, ಕೂರಿಸಿದೆ, ತೋರಿಸಿದೆ, ಮಾಡಿದೆ, ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಂತು, ನಮ್ಮಲ್ಲೇ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಂತು. ಬಟ್ ಮಿಕ್ಸ್ಡ್ ರಿವ್ಯೂಸ್ ಬರ್ತಿದೆ, ಐ ಆಮ್ ಹ್ಯಾಪಿ. ಅಂದ್ರೆ ಎರಡು ಎಕ್ಸ್ಟ್ರೀಮ್ ಇದೆ, ತುಂಬಾ ಯಾರು ಮಾಡ್ದಿರಕ್ಕಾಗಿರೋದು ಎಲ್ಲ ಚೆನ್ನಾಗಿ ತೋರಿಸಿದೀರಾ, ಒಂದು ರಿಯಾಲಿಟಿ ಹೇಗಿದೆ ಅನ್ನೋದನ್ನ ತೋರಿಸಿದೀರಾ. ಇನ್ನೊಬ್ರು ತುಂಬಾ ಜಾಸ್ತಿ ಆಯ್ತು ಹೇಗೆ ಅನ್ನೋರು. ಎಂಟೈರ್ ಸಿನಿಮಾ ಕುತ್ಕೊಂಡು ನೋಡಿದಾಗ ನಮ್ಗೆ ಇದೇನು ಒಂದು 5% ಅಷ್ಟೇ ಸೆನ್ಸರ್ ಆಗ್ತಿದೆ ಸರ್. ಇಲ್ಲ ಹೇಗೆ ಕೊಟ್ಬಿಡ್ಲಿ, ತಗೊಂಬಿಡೋಣ. 5 ಹಾಡಿದೆ, 2 ಬಿಟ್ ಸಾಂಗ್ಸು, ಇದೊಂದು ಸಾಂಗ್ಸು. ಸೊ ನವೀನ್ ಬೇರೆ ಸಾಂಗ್ ನೋಡಿದ್ರಲ್ಲ, ಸ್ಕೂಲ್ ಸಾಂಗ್. ಸೊ ನಾನು ಮಾಡಲಿಂಗ್ ಇಂದ ಶುರು ಮಾಡಿದೆ ಆಕ್ಚುಲಿ 2018 ನಾನು ಕಾಲೇಜ್ ಬಂದಾಗಿಂದ. ಸೊ ಹಿಂಗೆ ನಡೀತಾ ಇತ್ತು ಮಾಡಲಿಂಗ್, ಆಡ್ ಶೂಟ್ಸ್ ಎಲ್ಲ ಬರ್ತಾ ಇತ್ತು. ಅದ್ರಲ್ಲಿ ಒನ್ ಆಫ್ ದ ಆಡ್ ಫಿಲ್ಮ್ಸ್ ಅಲ್ಲಿ ನಂಗೆ ಮಂಜು ಸರ್ ಸಿಕ್ಕಿತ್ತು. ಸೊ ಹಂಗೆ ಈ ಮೂವಿ ನನಗೆ ಸಿಕ್ಕಿತ್ತು. ಸರ್ ರೆಫರ್ ಮಾಡಿದ್ರು, ಓಕೆ ಆಯ್ತು ಫೋಟೋಸ್ ಕಳಿಸಿ ಅಂತೆಲ್ಲ ಹೇಳಿದ್ರು, ಕಳಿಸಿದ್ರು. ಸೊ ಎಲ್ಲರಿಗೂ ಇಷ್ಟ ಆಗಿದೆ, ಗಾಂಧಿ ಸರ್, ಪ್ರೊಡ್ಯೂಸರ್ ಸರ್ ಎಲ್ಲರೂ ನೋಡಿದ್ರು. ಸೊ ಈ ತರ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು. ಓಕೆ ಎಲ್ಲ ಆಯ್ತು, ಕಾಲಲ್ಲಿ ಮಾತಾಡಿದೆ. ಒಂದಿನ ಹೇಳಿದ್ರು ಓಕೆ ಆಫೀಸ್ಗೆ ಬನ್ನಿ, ಸೊ ಮಾತಾಡೋಣ ಮುಂದೆ, ಒಂದು ಸ್ಮಾಲ್ ಆಡಿಷನ್ ತರ ಇಡ್ತೀವಿ ಅಂತ. ಜಯನಗರಲ್ಲಿ ಅವ್ರ ಆಫೀಸ್ ಇತ್ತು. ಸೊ ಹೋದೆ, ಒಂದು ಸ್ಮಾಲ್ ಆಡಿಷನ್ ನಡೀತು. ಸೊ ಇಮಿಡಿಯೇಟ್ಲಿ ಐ ಥಿಂಕ್ ಎಲ್ಲರಿಗೂ ಇಷ್ಟ ಆಯ್ತು, ಬಿಕಾಸ್ ಆ ಕ್ಯಾರೆಕ್ಟರ್ಗೆ ಏನ್ ಬೇಕಿತ್ತು ಅವರು ಹೇಳಿದ್ರು. ಅದೇ ತರ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ. ಸೊ ದೇ ಲೈಕ್ ವಾಟ್ ಐ ಡಿಡ್, ವಾಟ್ ಐ ಶುಡ್. ಸೊ ಓಕೆ ಅಂತ ಹೇಳಿ 1 ವಾರದಲ್ಲಿ ಇಮಿಡಿಯೇಟ್ಲಿ ದೇ ಟೋಲ್ಡ್ ಇಟ್ಸ್ ಕನ್ಫರ್ಮ್ಡ್ ಅಂತ. ಅದಾದ್ಮೇಲೆ 1 ವಾರಕ್ಕೆ ದೇ ಗೇವ್ ಮಿ ದೇ ನರೇಟೆಡ್ ದ ಸ್ಕ್ರಿಪ್ಟ್. ಸೊ ಅಲ್ಲಿಂದ ನಮ್ಮ ಜರ್ನಿ ಶುರು ಆಯ್ತು. ವರ್ಕ್ಶಾಪ್ಸ್ ಇತ್ತು, ಒಂದ್ ಸಾಂಗ್ ಇದೆ, ಕೇಳ್ತಾ ಇದ್ರಿ, ಸಾಂಗ್ ನಂದು ಇದೆ, ಬರುತ್ತೆ. ಅದಕ್ಕೆ ರಿಹರ್ಸಲ್ಸ್ ಇತ್ತು, ಅದನ್ನೆಲ್ಲ ಮಾಡಿದ್ವಿ. ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಂದು ಚಾರ್ಮಿ ಅಂತ ಕ್ಯಾರೆಕ್ಟರ್ ನೇಮು. ಸೊ ಅವ್ರು ಹೇಳಿದ್ರು, ಗಾಂಧಿ ಅವರು, ದೇರ್ ಆರ್ ಸ್ಟೇಜಸ್ ಆಫ್ ಲವ್ ಅಂತ. ಸೊ ಅದ್ರಲ್ಲಿ ಒನ್ ಆಫ್ ದ ಸ್ಟೇಜಸ್ ಈ ಕ್ಯಾರೆಕ್ಟರ್ ಎಂಟರ್ ಆಗುತ್ತೆ. ಸೊ ದಿಸ್ ಕ್ಯಾರೆಕ್ಟರ್ ಆರ್ಕ್ ಬಂದ್ಬಿಟ್ಟು ಶಿ ಈಸ್ ಅ ವೆರಿ ಮೆಚೂರ್ಡ್, ತುಂಬಾ ಪ್ರಾಕ್ಟಿಕಲ್, ಮತ್ತೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅವಳಿಗೆ ಏನ್ ಅನ್ಸುತ್ತೋ ಅದನ್ನ ಹೇಳೋ ಒಂದು ಕ್ಯಾರೆಕ್ಟರ್. ಐ ಹೋಪ್ ಅದನ್ನ ನಿಭಾಯಿಸಿದೀನಿ ಅಂತ. ಅಂಡ್ ಐ ಲೈಕ್ ಟು ಥ್ಯಾಂಕ್ ಫಾರ್ ದಿಸ್ ಆಪರ್ಚುನಿಟಿ ಗಾಂಧಿ ಸರ್ಗೆ ಮತ್ತೆ ಪ್ರೊಡ್ಯೂಸರ್ ಸರ್ಗೆ. ಎಸ್, ಸೊ ನೀವೆಲ್ಲರೂ ದಯವಿಟ್ಟು ಬಂದು 14ನೇ ತಾರೀಕು ಥಿಯೇಟರ್ ಅಲ್ಲೇ ಮೂವಿನ ನೋಡಿ. ಹೊಸೊಬ್ರು ಮೂವಿ ಇದು, ಎಲ್ಲ ನ್ಯೂ ಕಮರ್ಸ್. ಅಂಡ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೆ ನಾನು ತುಂಬಾ ಧನ್ಯವಾದಗಳು. ಎಲ್ಲರೂ ದಯವಿಟ್ಟು 14ನೇ ತಾರೀಕು ಬಂದು, ಇನ್ನು ಇದಕ್ಕೆ ಏನೇನೋ ನೀವು ಕೇಳಿದ್ರಿ, ಸಾಂಗ್ಸ್ ಇದೆ, ನನ್ನ ಜೊತೆ ಏನ್ ಮಾಡಿದ್ರೆ ಅಷ್ಟೊಂದು ರಿವೀಲ್ ಮಾಡಿಲ್ಲ. ಸೊ ನೀವು ಮೇ ಬಿ ಬಂದು ಥಿಯೇಟರ್ ಅಲ್ಲಿ ನೀವು ನೋಡಿ ಹೇಳಬೇಕಾಗುತ್ತೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.